ಕುಶಾಲನಗರ 7ನೇ ಹೊಸಕೋಟೆ ಗ್ರಾಮದ ಕಲ್ಲುಕೋರೆ ರಸ್ತೆಯಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸ್ಥಳೀಯ ನಿವಾಸಿಯೂ ಆದ ನಿವೃತ್ತ ಸರ್ಕಾರಿ ಅಧಿಕಾರಿಯೊಬ್ಬರು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಅಂತ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯವರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. 29 ಸೆಂಟ್ ಜಾಗದಲ್ಲಿ 2016-17ರಲ್ಲಿ ಜೀರ್ಣೋದ್ಧಾರ ಕಾರ್ಯ ಆರಂಭಿಸಲಾಗಿದೆ. ದೇವಾಲಯ ನಿರ್ಮಾಣಕ್ಕೆ ಎಂಪಿ, ಎಂಎಲ್ಎ, ಎಂಎಲ್ಸಿ ಅನುದಾನ ಕೂಡ ದೊರೆತಿದೆ. ದೇವಾಲಯ ನಿರ್ಮಾಣಕ್ಕೆ ಅಡಿಪಾಯ ಕಾರ್ಯ ಕೂಡ ನಡೆದಿದೆ. ಆದರೆ ದೇವಾಲಯ ಜಾಗಕ್ಕೆ ಹೊಂದಿಕೊಂಡಿರುವಂತ ಅಡಕೆ ತೋಟಕ್ಕೆ ದಾರಿ ಒದಗಿಸಬೇಕು ಅಂತ ನಿವೃತ್ತ ಅಧಿಕಾರಿ ಪಟ್ಟು ಹಿಡಿದು ಅನಗತ್ಯ ಕಿರುಕುಳ ನೀಡುತ್ತಿದ್ದಾರೆ ಅಂತ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ದಾಸಂಡ ರಮೇಶ್ ಆರೋಪಿಸಿದ್ದಾರೆ. ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಹಳೆ ಒಂದು ಹಿಸ್ಟ್ರಿ ಇತ್ತು, ದೇವಸ್ಥಾನದ ಎಲ್ಲ ಬಿದ್ದಿಗೆಗಳೆಲ್ಲ ಇತ್ತು. ಬಟ್ ನಾವು ಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಆ ಜೀರ್ಣೋದ್ಧಾರ ಪ್ರಶ್ನೆ ಮಡಗಿದಾಗ ಮಹಾಲಿಂಗೇಶ್ವರ ದೇವರ ಪ್ರಶ್ನೆ ಬಂತು. ಪ್ರಶ್ನೆ ಬಂದಾಗ ಹೇಗಿದೆ ದೇವಸ್ಥಾನ ಏನಂತ ಕೇಳಿದಾಗ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದಾಗ ಚೆನ್ನಾಗಿದೆ ಏನಂತ ಕೇಳಿದ್ರು. ಇಲ್ಲ ಅಂತ ಹೇಳೋದಕ್ಕೆ ಅವ್ರು ಹೇಳಿದ್ರು ನಮಗೆ ಪ್ರಶ್ನೆ ಮಾಡಲಿಕ್ಕಾಗೋದಿಲ್ಲ ಜ್ಯೋತಿಷಿಗಳು. ಯಾಕೆ ಅಂತ ಹೇಳಿದ್ರೆ ನೀವು ತಂದೆನ ಬಿಟ್ಟು ಮಗನ ಮಾಡ್ತಾ ಇದ್ದೀರಾ, ಅದನ್ನು ಫಸ್ಟ್ ಮಾಡಿ ಅಂತ. ಇಲ್ಲ ಸ್ವಾಮಿ ಇದಕ್ಕೆ ಕೈ ಮಾಡಬೇಕು, ನಾವು ಅದಕ್ಕೆ ಸಂಕಲ್ಪ ಕೇಳ್ಕೊಂಡು ಏನು ಮಾಡೋದು ಸ್ವಾಮಿ ಒಂದು ಹೇಳಿ ಅಂತೇಳಿ ಅವಾಗ ಇದೊಂದು ಸಂಕಲ್ಪ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನು 3 ತಿಂಗಳ ಒಳಗಡೆ ದೇವಸ್ಥಾನ ಕೆಲಸ ಆಗ್ತಾ ಇರಬೇಕಾದ್ರೆ ಕೈ ಹಾಕ್ತೀವಿ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ ಅಂತೇಳಿ ನಾವು ಅದೇ ಥರ ಏನು ಮಾಡಿ ಸಂಕಲ್ಪ ಮಾಡಿ ಇಲ್ಲಿಗ ಏನೆಲ್ಲ ಅದು ಗೊತ್ತಿರ್ತಲ್ಲ ದೇವಸ್ಥಾನ ಉಚ್ಚಾಟನೆ ಅದೆಲ್ಲ ಮಾಡಿ ಇಲ್ಲಿ ಕೆಲಸ ಶುರು ಮಾಡಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಕೆಲಸ ಶುರು ಮಾಡಿ ಸ್ವಲ್ಪ ಎಲ್ಲ ಆಗಸ್ಟಲ್ಲಿ ನಮಗೆ ಇನ್ನು 3 ತಿಂಗಳಲ್ಲಿ ನಮಗೆ 7 ವರ್ಷ ಇದ್ದ ಗಣಪತಿ ದೇವಸ್ಥಾನದ ಬಾಕಿ 3 ತಿಂಗಳಲ್ಲಿ ನಮಗೆ ಕೆಲಸ ಫಿನಿಶ್ ಆಗೋಯ್ತು ಇಲ್ಲಿ ಕೈ ಹಾಕಿದ್ರು. ಮತ್ತು ಯಾಕೆಂದ್ರೆ ನಾವು ಇನ್ನು ಸಂಕಲ್ಪ ಮಾಡ್ಕೊಂಡು ಮತ್ತೆ ಇದನ್ನು ಬಿಡೋಂಗಿಲ್ಲ. ನಾವು ಈ ಗಣಪತಿ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ ಯಾವಾಗ ಬಿಡೋದು, ಯಾಕೆಂದ್ರೆ ತುಂಬ ಹಳೆ ಹಿಸ್ಟ್ರಿ. ಇದಕ್ಕೆ ಏನು ಅಂತ ಹೇಳಿದ್ರೆ ಹಳೆ ಹಿಸ್ಟ್ರಿ ತಗೊಂಡ್ರೆ ಇಲ್ಲಿ 29 ಜಾಗ ಬ್ರಿಟಿಷ್ ಕಾಲದಲ್ಲಿ 29 ಸೆಂಟ್ ನಂಬರ್ 7 ನಂಬರ್ 29 ಸೆಂಟ್ ಜಾಗ ಇದಕ್ಕೆ, ಮತ್ತು 10 ಎಕರೆ 8 ಸೆಂಟ್ ಜಾಗ ಕೊಟ್ಟಿದಾಗ ಅದಕ್ಕೆ ದಾನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಬಸಮ್ಮನವರು ಜಯಮ್ಮನವರು ಅದನ್ನು ಮತ್ತೆ ಏನಾಯಿತು ಅಂತೇಳಿ ಊರವ್ರದ ಕಾರಣಾಂತರಗಳಿಂದ ಅದು ಕೋರ್ಟಿಗೆ ಹೋಗಿದೆ. ಇವಾಗ ಆ ಜಾಗನೂ ಕೋರ್ಟಲ್ಲಿದೆ. ಪ್ಲಸ್ ಇದಕ್ಕೆ ಏನಂತ ಹೇಳಿದ್ರೆ ಎಲ್ಲ ಕಟ್ಟಿ ಫೌಂಡೇಶನ್ ಎಲ್ಲ ಆದ್ಮೇಲೆ ಇವರು ಅದಕ್ಕಿಂತ ಮೊದಲು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಒಂದು ಸರಿ ರಿಜೆಕ್ಟ್ ಆಗೋಯ್ತು, ಕೇಸ್ ಏನಂತ ರಿಜೆಕ್ಟ್ ಆಗೋಯ್ತು. ಪುನಃ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ರಿಜೆಕ್ಟ್ ಆಗ್ತು. ಅಲ್ಲಿಂದ ಅವ್ರು ಏನೋ ಕಾರಣಾಂತರದಿಂದ ಸುಸೈಡ್ ಮಾಡಿಕೊಂಡ್ರು. ಅವ್ರ ಮಿಸ್ಸಸ್ ಮೇಲೆ ಅವರ ಸಂಬಂಧಿಕರು ಅವ್ರನ್ನ ಕೋರ್ಟಿಗೆ ಹತ್ತಿಸಿ ಕೋರ್ಟ್ ಹೋಗ್ತಂತ ಕೇಸ್ ನಡೀತಾ ಇದೆ ಇವತ್ತು ದಿವಸದಲ್ಲಿ. ಇವತ್ತು ಡೈಲಿ ಕೊಡ್ತಾ ಇದ್ದಾಗ ಪುನಃ ನಮಗೆ 25ನೇ ತಾರೀಕು ಪುನಃ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಏನಂತ ಹೇಳಿದ್ರೆ ತಹಸೀಲ್ದಾರ್ನ ಕೇಳಿದಾಗ ತಹಸೀಲ್ದಾರ್ ಕೊಡಲಿಲ್ಲ. ಫಾರೆಸ್ಟ್ ಅವರು ಮತ್ತು ಪೊಲೀಸ್ ಅವ್ರು ಬಂದರು, ಅವ್ರು ಕೇಳಿದ್ರು ಫಾರೆಸ್ಟ್ ಅವ್ರು ನಮ್ಗೆ ಕೊಡೋಕ್ಕಾಗೋದಿಲ್ಲ. ಆಲ್ರೆಡಿ ಫಾರೆಸ್ಟ್ ಅವ್ರ ಲೆಟ್ರ್ ನಮ್ಗೆ ಬಂದುಬಿಟ್ಟಿದೆ, ಮೊದಲೇ ನಾವು ತಗೊಂಡಿದ್ವಿ. ಯಾಕಂದರೆ ಡಿಪಾರ್ಟ್ಮೆಂಟ್ ಏನೇ ಕೆಲಸ ಮಾಡಬೇಕಾದ್ರೂ ಫಾರೆಸ್ಟ್ ಮತ್ತು ಅರಣ್ಯ ಅಂತ ಇದೆ. ಈಗಾಗಲೇ ಇದೇ ವ್ಯಕ್ತಿ ಮಹಾಲಿಂಗೇಶ್ವರ ಕೆರೆ ಜಾಗವನ್ನ ಕೂಡ ಕಬಳಿಸಿಕೊಂಡಿದ್ದಾರೆ. ಕೆರೆ ಒತ್ತುವರಿ ಮಾಡಿಕೊಂಡ ಜಾಗದ ಮೂಲಕ ಅಡಿಕೆ ತೋಟಕ್ಕೆ ಸಂಪರ್ಕದ ವ್ಯವಸ್ಥೆ ಇದೆ. ಆದರೂ ಕೂಡ ದೇವಾಲಯದ ಜಾಗದ ಮೇಲೆ ಕಣ್ಣು ಹಾಕಿ ನಮ್ಮ ವಿರುದ್ಧ ಅರಣ್ಯ ಮತ್ತು ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ಫುಲ್ ಅವ್ರಿಗೆ ಅದಕ್ಕೆ ಇದ್ರ ಮೇಲೆ ಓಡಾಡ್ಬೋದು, ಅಲ್ಲಿ ಗಂಟ ದೇವಸ್ಥಾನ ಗಂಟ. ಅದು ಬಿಟ್ಟರೆ ಈ ಜಾಗ ಇದು ಅವರಿಗೆ ಸೇರಿರೋ ಜಾಗ. ಅದಲ್ಲದೆ ಪಂಚಾಯತಿಂದ ಕಾಂಕ್ರೀಟ್ ರೋಡು ಆಗಿ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಅವರ ರೋಡ್ನ ಬಂದ್ ಮಾಡಿಕೊಂಡು ಈಗ ದೇವಸ್ಥಾನ ರೋಡ್ನ ಕೇಳ್ತಿದ್ದಾರೆ. ದೇವಸ್ಥಾನದಿಂದ ಪಬ್ಲಿಕ್ ಜಾಗ ಆದ್ರೆ ಅದ್ರ ಮೇಲೆ ಗಿಡ ನಾಟ್ಕೊಂಡಿದ್ದಾರೆ. ನಮ್ಗೆ ಅದಕ್ಕೆ ಸಂಬಂಧ ಮಾಡ್ಕೊಳ್ಳಿ. ಬಟ್ ನಮ್ಗೆ ದೇವಸ್ಥಾನ ಕಟ್ಟೋದು ಬೇಡ ಅಂತ ಇದಕ್ಕೆ ನಾವು ನೋಡಿ ಗಿಡ ಎಲ್ಲ ನಾಟ್ಕೊಂಡಿದ್ದಾರೆ ಈ ಜಾಗದಲ್ಲಿ. ಪಬ್ಲಿಕ್ ಇದು ಕೆರೆ ಮೇಲೆ ಪಬ್ಲಿಕ್. ಬ್ರಿಟಿಷರ ಕಾಲದಲ್ಲೇ ಈ ದೇವಾಲಯಕ್ಕೆ ದಾನವಾಗಿ ಜಾಗ ದೊರೆತಿರೋ ಬಗ್ಗೆ ನಮ್ಮಲ್ಲಿ ದಾಖಲೆ ಇದೆ. ಆದರೂ ಕೂಡ ದೇವಾಲಯ ನಿರ್ಮಾಣ ಆಗಲಿ ಎಂಬ ಉದ್ದೇಶಕ್ಕೆ ನಾವು ಸುಮ್ಮನಿದ್ದೀವಿ. ಇದೇ ರೀತಿ ಕಿರುಕುಳ ಮುಂದುವರೆದ್ರೆ ಸಮಿತಿ ವತಿಯಿಂದ ಎಸ್ಪಿ ಹಾಗೂ ಡಿಸಿಗೆ ದೂರು ನೀಡಲಾಗುತ್ತೆ ಅಂತ ಸಮಿತಿಯ ನಿರ್ದೇಶಕರಾದ ದಾಸಂಡ ಜಗದೀಶ್, ಮಾದಪ್ಪ, ಬಾಲಕೃಷ್ಣ, ಜಗನ್ನಾಥ್ ರೈ ಮತ್ತಿತರರು ತಿಳಿಸಿದರು. 29 ಸೆಂಟ್ ಜಾಗ ಇದೆ ಪಕ್ಕದಲ್ಲಿ. ಈಗ ಜಾಗ ದಾರಿ ಕೇಳುವವರು ಪಕ್ಕದಲ್ಲಿ ಅವ್ರದ್ದೇ ಜಾಗ, ಸುತ್ತಮುತ್ತ ಅವ್ರದ್ದೇ, 4 ಸುತ್ತು ಅವ್ರದ್ದೇ ಜಾಗ ಎಲ್ಲ ಮಾರಿ ಆಗಿದೆ. ಮಾರಿ ಆದ ಮೇಲೆ ಈಗ ಜಾಗ ದೇವಸ್ಥಾನ ಜಾಗದಲ್ಲಿ ಕೊಡಬೇಕು ಅಂತ ಕೇಳ್ತಾರೆ. ಹೇಗೆ ಸಾಧ್ಯ? ದೇವಸ್ಥಾನಕ್ಕೆ ಇರೋದು 29 ಸೆಂಟ್, ಅವ್ರದ್ದು 10-15 ಎಕರೆ 20 ಎಕರೆ ಜಾಗ ಮಾರಿ ಆಯಿತು. ಮತ್ತು ಪಕ್ಕದ ಅವ್ರದ್ದೇ, ಹಿಂದುಗಡೆನೂ ಅವ್ರದ್ದೇ, ಅಲ್ಲಿ ಆ ಕಡೆನೂ ಅವ್ರದ್ದೇ, ಅದನ್ನೆಲ್ಲ ಮಾರಿದ್ದಾರೆ. ಈಗ ದೇವಸ್ಥಾನದಲ್ಲಿ ದಾರಿ ಕೊಡಬೇಕು ಅಂತ ಜಾಗ ಕೊಡೋಕ್ಕೆ ಸಾಧ್ಯ? ದೇವಸ್ಥಾನಕ್ಕೆ ಜಾಗ ಬೇಡ. ಈಗ ಅವ್ರದ್ದು ಬೇರೆ ಬೇಡಿಕೆನ ಏನಾದ್ರು ತೊಂದರೆ ಕೊಡ್ತಾರೆ. ಬೇಡಿಕೆ ಕೊಟ್ಟರೆ ಏನಾದ್ರು ಪರಿಹಾರ ಮಾಡ್ಬೋದು. ತೊಂದರೆ ಕೊಡ್ತಾ ಇದ್ದಾರಲ್ಲ, ಯಾವ ರೀತಿ ತೊಂದರೆ ಮಾಡ್ತಿದ್ದಾರೆ? ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಅವರಿಗೆ ವೆಕೆಟ್ ಆಗಿದೆ, ಅದು ಏನು ಸಿಗಲಿಲ್ಲ. ಎಲ್ಲ ಕಡೆ ಕೊಟ್ಟಿದ್ದಾರೆ. ಫಾರೆಸ್ಟ್ ಸುಪರ್ದಿಲಿದೆ ಈ ಜಾಗ.
ಅವ್ರದ್ದು ಅವರ ಅಲ್ಲಿ ಕಂಪ್ಲೇಂಟ್ ಹೋಗಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ಅಲ್ಲಿಂದಲೂ ಅವರಿಗೆ ಲೆಟ್ರ್ ಕೊಟ್ಟಿದ್ದಾರೆ, ನಮಗೆ ದೇವಸ್ಥಾನ ನೀವು ಕಟ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಅದರ ನಂತರ ಪುನಃ ಬೇರೆ ರೂಪದಲ್ಲಿ ಒಂದು ಇದು ಕೊಡ್ತಾ ಇದ್ದಾರೆ ಅಷ್ಟೇ. ಈ ಸಂದರ್ಭದಲ್ಲಿ ಸಮಿತಿ ನಿರ್ದೇಶಕರಾದ ರಿಜೇಶ್ ಕಿರಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲಾಸ್ಟಿಗೆ ನಮ್ಮ ಜಾಗದಲ್ಲಿ ಬಿಟ್ಟು ಕೊಟ್ಟಿದ್ದೀವಿ ಸ್ವಲ್ಪ ಅದು ತೋರಿಸ್ತೀವಿ ನಿಮಗೆ ಅವರಿಗೆ. ಅಂದರೆ ಎಂಟಡಿ ಈಗ ಕಾಂಕ್ರೀಟ್ ರೋಡ್ ಆಗಿದೆ, ಅದು ಸಾಲದೆಲ್ಲ ಪುನಃ ಈ ರೋಡ್ ಬೇಕು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಟೋಟಲಿ ಅವರಿಗೆ ರೋಡ್ ಬೇಕಾದಲ್ಲ, ಟೋಟಲಿ ಇದು ದೇವಸ್ಥಾನ ಆಗಬಾರ್ದು. ದೇವಸ್ಥಾನ ಆಗದಿದ್ರೆ ಈ ಜಾಗನ ಅವರಿಗೆ ಒತ್ತುವರಿ ಆಗ್ತದೆ ಅಂತ ಗುಡ್ಡನ್ನು ಏನಾದರೂ ಇರ್ಬೋದು ಅವರಿಗೆ. ಆ ಥರ ತುಂಬ ಹಳೆ ಹಿಸ್ಟ್ರಿ ಇರುವಂಥದ್ದೊಂದು ದೇವಸ್ಥಾನ ಇದು. ಲಿಂಗೇಶ್ವರ ಕೊಡಗಿನಲ್ಲಿ ಒಂದೇ ದೇವಸ್ಥಾನ, ಮಹಾಲಿಂಗೇಶ್ವರ ಕೊಡಗಿನಲ್ಲಿ ಒಂದೇ ಇರೋದು. ಈ ದೇವಸ್ಥಾನದ ಜಾಗ ಪೂರ್ತಿ ಜಾಗ ದೇವಸ್ಥಾನದ್ದೇ, ಅದೆಲ್ಲ ಏನೋ ಆಗಿದೆ.